ಯಾರಲ್ಲಿ ಯಾರು ಬಂದಿರೋದು ಇಲ್ಲಿಗೆ? ಇರಮ್ಮ, ಯಾರು ಅಂತ ನೋಡ್ತೇನೆ. ಯಾರದು? ಯಾರಲ್ಲಿ? ಯಾರು? ನೀವಾ? ಗುಮಾಸ್ತಾ ಅವ್ರೆ, ದಾಮು ಮಾವ, ಏನಿದು ಅವತಾರ? ನೀವು ಈ ಮಧ್ಯರಾತ್ರಿಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿದೆಲ್ಲ? ಏನು ಏನಾಯ್ತೆ ವತ್ಸಲ? ದೆವ್ವ, ಭೂತ, ಆ ಕೋಣೆಯಿಂದ ಭೂತ ಆಚೆ ಬಂದಿದೆ ಅನ್ಸುತ್ತೆ. ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಆ ಸಕ್ಕು ಹಿತ್ತಲ್ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾಳ ಕಣೆ. ಕಾಲ್ ಮೇಲೆ ಇಲಿ ಹೋಗಿರುತ್ತೆ, ಅದಕ್ಕೆ ಕಿರ್ಚ್ಕೊಂಡಿರ್ತಾಳೆ ಅಷ್ಟೇ. ಮಲ್ಕೋ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಯ್ಯೋ ದೇವ್ರೆ, ಇದು ನಮ್ಮನೆ ದೇವದ್ ಕೂಗಾಟ ಕಣೆ. ಅದಕ್ಕೆ ಹೀಗೆ ಕೂಗಾಡ್ತಿದ್ದಾಳೆ ಅಂದ್ರೆ ಏನು ಮಜ್ವಾದ್ ಘಟನೆ ನಡೆದಿರುತ್ತೆ. ಬಾ ನಡಿ, ಹೋಗೋಣ. ಬಾ ಬಾ ಬಾ. ಅಯ್ಯಯ್ಯೋ, ಹೊಡೆದ್ರು, ನನಗ್ ಸರಿಯಾಗಿ ಹೊಡೆದ್ರು. ಚಿಕ್ಕಮ್ಮವ್ರು ನನಗೆ ಹೊಡೆದ್ರಪ್ಪ. ಅಯ್ಯೋ, ಬಿಂದಿಗೆಲ್ ಹೊಡೆದ್ರು. ಅಯ್ಯಪ್ಪ, ಅಯ್ಯಯ್ಯೋ. ಅಯ್ಯೋ, ನೀನ್ ಇಷ್ಟು ಮಿತಿ ಮೀರಿ ಹೋಗ್ಬಿಟ್ಟ. ನಿನಗೆ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಕೂಡ ಗೊತ್ತಾಗಲ್ವಾ? ಅವ್ರಿಗೆ ಯಾಕೆ ಆ ರೀತಿ ಹೊಡೆದೆ? ಇವತ್ತು ಗುಮಾಸ್ತಾ ಅವ್ರಿಗೆ ಹೊಡೆದಿದ್ಯಾ, ನಾಳೆ ನಮಗೂ ಹೊಡಿತೀಯಾ? ಅಯ್ಯೋ ದೇವ್ರೆ, ಇವಳೀಗ ಮನುಷ್ಯರಿಗೆ ಹೊಡೆಯೋದಕ್ಕೂ ಶುರು ಮಾಡ್ಕೊಂಡ್ಬಿಟ್ಲ ಅತ್ಗೆ. ಅಯ್ಯೋ ಇಲ್ಲ, ತಾಮ ಮಾಮ ಅವ್ರಿಗೆ ನಾನ್ ಹೊಡಿಲಿಲ್ಲ. ಯಾರೋ ದೆವ್ವದ ತರ ಇರೋ ಮುಖವಾಡ ಹಾಕೊಂಡ್ ಬಂದ್ರು. ನೋಡೋಕ್ ದೆವ್ವದ ತರನೇ ಕಾಣಿಸ್ತಿದ್ರು. ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆಗ ನನ್ ಕೈಲಿದ್ ಬಿಂದಿಗೆ ತನ್ನಷ್ಟಕ್ ತಾನೇ ಗಾಳಿಲ್ ಹಾರಾಡ್ತು. ಏನು? ಅಯ್ಯಯ್ಯೋ, ಬಿಂದಿಗೆ ಗಾಳಿಲ್ ಹಾರಾಡ್ತು. ಮಾಟ ಮಂತ್ರ ಮಾಡಿದಾರೆ. ನೀವು ಮಂತ್ರ ಹಾಕಿದ್ರಿ ಅಲ್ವಾ? ಇಲ್ಲ. ಮಾಮ ಮಾಮ ಅಂತ ಕರ್ದು ದೆವ್ವ ದೆವ್ವ ಅಂತ ಕೂಗಾಡಿ ಬಿಂದಿಗೆ ನನ್ಗೆ ಹೊಡ್ಸಿದ್ರಲ್ಲ. ಅಯ್ಯಯ್ಯೋ, ನನ್ ತಲೆ ಹೊಡೆದೈತಲ್ಲಪ್ಪ. ನಿಲ್ಸಿ. ಮೊದ್ಲು ನೀವ್ ಇದನ್ನ ಹೇಳಿ, ಬಾಬಾ ಅವ್ರ ಸೇವಕರು ಬಟ್ಟೆ ಹಾಕೊಂಡು ನೀವ್ ಇಲ್ಲಿಗೇನಕ್ ಬಂದ್ರಿ? ಅಷ್ಟಕ್ಕೂ ಮಧ್ಯರಾತ್ರಿಲಿ ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ರಾತ್ರಿ ಹೊತ್ತು ನೀವ್ ಈ ರೀತಿ ಅವತಾರದಲ್ಲಿ ಕಾಣಿಸ್ಕೊಂಡ್ರೆ ದೊಡ್ಡವರೇ ಹೆದರ್ಕೋತಾರೆ. ಸಕ್ಕು ಚಿಕ್ಕ ಹುಡುಗಿ, ಅವಳು ಭಯ ಪಡೋದು ಸಹಜ. ನಿಜ ಹೇಳಿ, ಸಕ್ಕುನ ಹೆದರ್ಸಿದ್ರ? ಇಲ್ಲ ಯಜಮಾನ್ರೆ, ಇಲ್ಲ. ನಾನ್ ಚಿಕ್ಕಮ್ಮವ್ರನ್ನ ಹೆದರ್ಸ್ಲಿಲ್ಲ. ನನ್ನನ್ನ ಬಾಬಾ ಅವರು ಕಳ್ಸಿದ್ರು. ಅದಕ್ಕೇನೆ ನಾನು ಈ ಸಮಯಕ್ಕೆ ಬಂದಿದ್ದು. ಬಾಬಾ ಅವರು ಆಜ್ಞೆ ಮಾಡಿದ್ರೆ ನಾವೆಲ್ಲ ಪಾಲಿಸ್ಲೇಬೇಕು ಅಲ್ವಾ? ಏನು, ಇದು ಬಾಬಾ ಅವ್ರ ಆಜ್ಞೆನಾ? ಹೌದು. ಇರಿ ಇರಿ ಇರಿ, ನಾನ್ ತೋರಿಸ್ತೀನಿ. ಅಯ್ಯಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಎಲ್ಲಿ ನೋಡಿ, ಇದು ನೋಡಿ ದೊಡ್ಡಮ್ಮವ್ರೆ, ನೋಡಿ ನೋಡಿ. ಅದು ಬಾಬಾ ಅವರು ನನ್ಗೆ ಹೇಳಿದ್ರಮ್ಮ. ಪಾಪ ಚಿಕ್ಕಮ್ಮವರು ಹಿತ್ತಲ್ಲಿ ಒಂಟಿಯಾಗಿದ್ದಾರೆ. ಅವ್ರ ಸಮೀಪದಲ್ಲೇ ದುಷ್ಟ ಶಕ್ತಿಗಳು ಇರೋ ಆ ಕೋಣೆ ಇದೆ. ಚಿಕ್ಕಮ್ಮವ್ರನ್ನ ಜಾಗ್ರತೆಯಿಂದ ನೋಡ್ಕೊಂತ ಬಾಬಾ ಅವರು ಇದನ್ನ ಮಂತ್ರಿಸಿ ನನ್ಗೆ ಕೊಟ್ಟು ಕಳ್ಸಿದ್ರು. ಕತ್ಲೆ ಕೋಣೆ ಹತ್ರ ಇದನ್ನ ಇಟ್ಟು ಬಾ ಅಂತ ಕಳ್ಸಿದ್ರು. ಅಯ್ಯೋ, ನೋಡ್ದ್ಯಾ ದಿಗು, ಬಾಬಾ ಅವರು ನಮ್ಮನ್ನ ರಕ್ಷಿಸ್ತಾ ಇದ್ದಾರೆ. ಬಾಬಾ ಅವರೇ, ಆದ್ರೆ ಈ ಹುಚ್ಚಿಗೆ ಅವ್ರ ಬೆಲೆ ಸ್ವಲ್ಪನೂ ಗೊತ್ತಿಲ್ಲ. ಹೌದಮ್ಮ, ನಮ್ ಬಾಬಾ ಅವರು ನಮ್ ಚಿಕ್ಕಮ್ಮವ್ರನ್ನ ಜಾಗೃತಿಯಿಂದ ನೋಡ್ಕೊಂತ ನನ್ನ ಇಲ್ಲಿ ಕಳ್ಸಿದ್ರು. ಆದ್ರೆ ಇಲ್ಲಿ ಚಿಕ್ಕಮ್ಮವ್ರೇನೋ ಭಯ ಪಡೋ ಹಾಗೆ ನಾಟಕ ಮಾಡಿದ್ರು. ಮತ್ತೆ ಅವರು ಪಾಂಡುರಂಗನ್ ನಾಮಸ್ಮರಣೆನೂ ಮಾಡಿದ್ರು. ಬೇಡ ಅಂದ್ರೂ ಕೇಳಿಲ್ಲ. ಏಯ್ ದಡ್ಡಿ, ಬಾಬಾ ಅವ್ರ ಕಾಲ್ ತೊಳೆದು ಆ ನೀರನ್ನ ತಲೆ ಮೇಲೆ ಹಾಕೋಬೇಕೆ? ಆದ್ರೆ ನೀನು ಅವರ ದೇವದೂತನನ್ನೇ ದಂಡಿಸಿದ್ಯಾ.
ನೀವ್ ಆ ವಿಷಯನೆಲ್ಲ ಸಕ್ಕುಗ್ ಹೇಳಿದ್ರ? ಇಲ್ಲ ಅಂದ್ರೆ ನನ್ಗೇನು ಹೇಳಲಿಲ್ಲ. ಮುಚ್ಚು ಬಾಯಿ ನೀನು, ಮುಚ್ಚು ಬಾಯಿ ಅಂದೆ. ನೀವ್ ಹೇಳಿ ಗುಮಾಸ್ತಾವ್ರೆ. ಅಯ್ಯಯ್ಯೋ, ನಾನು ಚಿಕ್ಕಮ್ಮ ಅವ್ರಿಗೆ ಹೇಳ್ದೆ ಅಮ್ಮವ್ರೆ, ಬಾಬಾ ಅವರು ಇದನ್ನ ಕೊಟ್ಟು ಕಳ್ಸಿದಾರೆ ಅಂತ. ಬಾಬಾ ಅವ್ರು ಹೇಳಿದ್ರು ಪಾಂಡುರಂಗನ್ ಸ್ಮರಣೆ ಮಾಡಬಾರ್ದು ಅಂತ, ಆದ್ರೆ ಇವರು ಸ್ಮರಣೆ ಮಾಡಿದ್ರು. ಆ ಬಿಂದಿಗೆ ನನಗೆ ಬಂದು ಹೊಡಿತು. ಅಯ್ಯೋ ಇಲ್ಲ. ಅಯ್ಯೋ, ನೀವೇನಾದ್ರೂ ಬರ್ತಾ ಇದ್ದಿದ್ರೆ ಬಿಂದಿಗೆಯಿಂದ ತಪ್ಪಿಸ್ಕೊಳ್ಳೋಕೆ ಬಾವಿಗೆ ಹಾರ್ಬಿಡ್ತಿದ್ದೆ ನಾನು. ಇಲ್ಲ ಅಂದ್ರೆ ಅದ್ ನಿಜ ಅಲ್ಲ, ಸುಳ್ಳು ಹೇಳ್ತಿದ್ದಾರೆ. ಇವ್ರು ದೆವ್ವದ ತರ ಇರೋ ಮುಖವಾಡ ಹಾಕೊಂಡು ನನ್ನ ಭಯ ಪಡಿಸಿದ್ರು. ಇವ್ರ ದಾಮು ಮಾಮನೆ ಅಂತ ನನ್ಗೆ ಆಮೇಲೆ ಗೊತ್ತಾಗಿದ್ದು. ಇವ್ರು ದೆವ್ವದ ಮುಖವಾಡ ಹಾಕೊಂಡು ನನ್ನ ತುಂಬಾ ಭಯ ಪಡಿಸಿದ್ರು. ಅಂದ್ರೆ ಏನು? ಈಗ ಆ ಮುಖವಾಡ ಎಲ್ಲಿದೆ? ಅದನ್ನ ಗುಮಾಸ್ತವ್ರು ತಿನ್ಬಿಟ್ಟಿರ್ತಾರೆ ಅಷ್ಟೇ ತಾನೇ ಸಕ್ಕು? ಅಯ್ಯೋ ಇಲ್ಲ ಅತ್ತೆ,